ಇನ್ನು ರೈತರ ಹೆಸರಲ್ಲಿ ಅಧಿಕಾರವನ್ನು ಹಿಡಿದವರೇ ಈಗ ರೈತರನ್ನೇ ಮರೆತ್ರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮಾಜಿ ಸಿಎಂ BS ಯಡಿಯೂರಪ್ಪನವರ ತವರಲ್ಲೇ ಹಕ್ಕು ಪತ್ರಕ್ಕೆ ರೈತರು ಪರದಾಟ ನಡೆಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಬಹುದೊಡ್ಡ ಅನ್ಯಾಯವಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಶಿವಮೊಗ್ಗ ಅಂತ ಹೇಳಿದ್ರೆ ಶಿಕಾರಿಪುರದಲ್ಲಿ ಸುದೀರ್ಘವಾಗಿ ಗೆದ್ದಂತಹ BS ಯಡಿಯೂರಪ್ಪನವರು ಈಗ ಅವರ ಪುತ್ರ ವಿಜಯೇಂದ್ರ ಇದ್ದಾರೆ. ಬಟ್ ಇಲ್ಲಿ 80,000 ರೈತರಿಗೆ ಅನ್ಯಾಯವಾಗ್ತಾ ಇದೆ. ಹಕ್ಕು ಪತ್ರ ಕೊಟ್ಟಿಲ್ವಂತೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಆದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ವರ್ತಿಸ್ತಾ ಇದ್ದಾರೆ. ರೈತರಿಂದ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಮತ್ತು ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವ್ಯಾಪ್ತಿಯಲ್ಲಿ ಇರುವಂಥ ರೈತರಿಗೆ ಹಕ್ಕು ಪತ್ರ ವಿತರಣೆ ಮಾಡ್ತಾ ಇಲ್ವಂತೆ. ಈ ರೀತಿಯಾಗಿ ಆರೋಪ ಕೇಳಿ ಬಂದಿರುವಂಥದ್ದು. ಜೊತೆಗೆ ರೈತರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅರಣ್ಯ ಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಸಾಗುವಳಿಯನ್ನ ಮಾಡ್ತಾ ಇದ್ರು ರೈತರು. ಹೀಗಾಗಿ ಅವರಿಗೆ ಭೂಮಿ ಕೊಡಬೇಕು ಅಂತ ಹೇಳಿ, ಹಕ್ಕು ಪತ್ರ ಕೊಡಬೇಕು ಅಂತ ಹೇಳಿ ಬಂತು. ಶಿಫಾರಸು ಕೂಡ ಇತ್ತು. ಸುಪ್ರೀಂ ಕೋರ್ಟ್ ಕೂಡ ಓಕೆ ಅಂತ ಹೇಳಿತ್ತು. 1978ರಲ್ಲಿ ಕೈ ಬರಹದ ಪಹಣಿ ಹೊಂದಿದ್ದರೆ 3 ಎಕರೆ ಜಮೀನನ್ನು ಕೊಡಬೇಕಿತ್ತು. ಅರಣ್ಯ ಇಲಾಖೆಯಿಂದಲೇ 20,000 ಅರ್ಜಿದಾರರಿಗೆ ಶಿಫಾರಸು ಹೋಗಿತ್ತು. ಆದರೆ ಈವರೆಗೂ ಕೂಡ ಯಾವ ರೈತರಿಗೂ ಜಮೀನು ಮಂಜೂರಾಗಿಲ್ವಂತೆ. ಅರ್ಜಿ ಇತ್ಯರ್ಥ ಆಗೋವರೆಗೂ ಕೂಡ ಒಕ್ಕಲು ಬೀಳಿಸಬಾರ್ದು ಅಂತ ಹೇಳಿ ರೈತರ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ.